ನಮ್ಮ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಅಗದಿ ಫೇಮಸ್ ಮತ್ತು ಸ್ವಲ್ಪ ಹಳೇದು ರೆಸಿಪಿ ಅಂತಂದ್ರೆ ಸೌತಿ ಬೀಜ ಪಾಯಸ. ಸೌತಿ ಬೀಜದ ಪಾಯಸ ಮತ್ತು ಸೌತಿ ಬೀಜನ ನಾನು ಹೆಂಗೆ ಮಾಡಿದ್ದೆ ಅಂಥೇಳಿ ಈ ವಿಡಿಯೋನ್ಯಾಗ ನಿಮ್ಗೆ ತೋರಿಸ್ಕೊಡ್ತೇನೆ ಬರ್ರಿ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡೇನಿ 1 ಕಪ್ ಅಷ್ಟು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತ ಗಟ್ಟಿಯಾಗಿ ನಾವು ಈ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನೀರನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊತ ಹೋಗೋಣ. ಭಾಳ ನೀರು ಹಾಕೋದು ಬೇಡ, ಯಾಕಂದ್ರೆ ನಮಗೆ ಇದು ಗಟ್ಟಿಯಾಗಿ ರೆಡಿ ಆಗಬೇಕು. ನಾನು ಆಗಲೇ ಹಳೆ ರೆಸಿಪಿ ಅಂತ ಯಾಕೆ ಅಂದೆ ಅಂತಂದ್ರೆ, ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಎಲ್ಲ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ನಾವು ಸಣ್ಣವರಿದ್ದಾಗಿಂದ ಇದನ್ನು ಮಾಡ್ಕೊತ ಬಂದೇವೆ ಅಂಥೇಳಿ. ಸೊ ಹಾಗಾಗಿ ಇದು ಸ್ವಲ್ಪ ಹಳೆ ರೆಸಿಪಿ ಅಂತ ಅಂದೆ. ನೋಡಿರಿ, ಈ ರೀತಿ ಗಟ್ಟಿಯಾಗಿ ನಾವು ಇದನ್ನು ಹಿಟ್ಟು ಕಲಿಸ್ಕೊಂಡು ಒಂದು 4 ರಿಂದ 5 ತಾಸು ಹಿಟ್ಟನ್ನು ನಾವು ನೆನೆಯೋಕೆ ಬಿಟ್ಬಿಡೋಣ. ಒಂದು 5 ತಾಸು ಆದಮೇಲೆ ನಾವು ಈ ಹಿಟ್ಟನ್ನು ಕುಟ್ಟಬೇಕಾಗುತ್ತೆ. ನಾವೀಗ ನೋಡಿರಿ, ಈ ರೀತಿ ನಾನು ಹಿಟ್ಟನ್ನು ಕುಟ್ಕೊಂಡೇನಿ. ಒಂದು 7 8 ನಿಮಿಷ ನಾವು ಇದು ಕುಟ್ಟಬೇಕಾಗುತ್ತೆ. ಅಂದ್ರೆ ನಾವೇನು ಚಿರೋಟಿ ರವೆ ಬೆಳೆಸ್ತೇವಲ್ಲ, ಆ ರವೆ ಹೋಗಿ ಹಿಟ್ಟಿನೊಳಗೆ ಕನ್ವರ್ಟ್ ಆಗಬೇಕು. ಅಷ್ಟು ನಾವು ಸ್ವಲ್ಪ ಪ್ರೆಷರ್ ಹಾಕ್ಕೊಂತ ಕುಟ್ಟಿ ಸಾಫ್ಟಾಗಿರೋ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗಿತ್ತು. ಈ ಹಿಟ್ಟಿಂದ ನಾವೀಗ ಸೌತಿ ಬೀಜ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೌತಿ ಬೀಜ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾಕತ್ತೇನೆ. ನೋಡ್ರಿ ಫಸ್ಟ್ ನಾನು ಬರೀ ಕೈಲಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ನಮ್ಮದು ಈ ಲೆಫ್ಟ್ ಮತ್ತು ರೈಟ್ ಕೈ ಎರಡೂ ಈ ರೀತಿ ರೊಟೇಟ್ ಆಗ್ತಾ ಇರಬೇಕು. ನೋಡಿರಿ, ಈಗ ನಾನು ಹಿಟ್ಟನ್ನು ಕೈಯಾಗಿ ತೊಗೊಂಡೇನಿ. ಈಗ ನಿಮ್ಗೆ ನಾ ಸೌತಿ ಬೀಜ ಹೆಂಗೆ ಮಾಡೋದಂತ ತೋರಿಸ್ತೇನೆ. ನಮ್ಮದು ರೈಟ್ ಕೈಯಾಗಿಂದ ಫಿಂಗರ್ಸ್ ಏನಿರ್ತಲ್ಲ, ಅದ್ರ ತುದಿಗೆ ಎಷ್ಟು ಹಿಟ್ಟು ಬರುತ್ತಲ್ಲ, ಅಗದಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾವು ಅದನ್ನು ಈ ರೀತಿ ಸೌತಿ ಬೀಜನ ಮಾಡಬೇಕಾಗುತ್ತೆ. ನೋಡಿರಿ, ಈ ವಿಡಿಯೋನಾಗ ತೋರಿಸ್ತೇನೆ. ನೋಡಿರಿ ಯಾವ ರೀತಿ ನಾ ಮಾಡಾಕತ್ತೇನೆ ಅಂತಂತ ಹೇಳಿ. ಇದೊಂದು ಟೈಪ್ ಹಿಟ್ಟೆಲ್ಲ ರೆಡಿ ಆದಮೇಲೆ, ಸೌತಿ ಬೀಜ ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತವೆ. ನೋಡಿರಿ, ಒಂದು ಅಕ್ಕಿ ಕಾಳು ಬರ್ತಾವಲ್ಲ, ಆ ರೀತಿ ಈ ಸೌತಿ ಬೀಜ ಕಾಣಿಸ್ತವೆ. ಇದೇ ರೀತಿ ನಾನು ಈ ಸೌತಿ ಬೀಜನ ರೆಡಿ ಮಾಡಿಕೊಂಡು 2 ದಿನ ಚಲೋ ಬಿಸಿಲೊಳಗೆ ಇವನ್ನ ಒಣಗಿಸ್ಕೊಂಬಿಟ್ಟಿದ್ದೆ. ಈಗ ಚಲೋ ಒಣಗಿರುವಂಥ ಸೌತಿ ಬೀಜನ ನಾನು ಪಾಯಸ ಹೆಂಗೆ ಮಾಡೋದಂಥೇಳಿ ತೋರಿಸ್ಕೊಂಬರ್ತೇನೆ ಬರ್ರಿ ಫ್ರೆಂಡ್ಸ್. ನಾನಿಲ್ಲೇ ಬಾಳ್ಗಿ ಬಿಸಿಗೆ ಇಟ್ಟಿದ್ದೆ. ನಾನು 1 ಕಪ್ ಅಳತಿ ಮಾಡಿಕೊಂಡು ಅದಕ್ಕೆ ಬಾಳ್ಗಿಗೆ 1 ಕಪ್ ಅಷ್ಟು ಸೌತಿ ಬೀಜ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡೇನಿ. ಯಾಕೆ ಕಪ್ ಅಳತಿ ಮಾಡೇನಂತಂದ್ರೆ ನಮ್ಗೆ ಬೆಲ್ಲ ಹಾಕೋಕೆ ಚಲೋ ಆಗುತ್ತೆ. ಈಗ ಸೇಮ್ ಕಪ್ಲೆ ನಾನು 2 ಕಪ್ ಅಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಈ ಸೌತಿ ಬೀಜನ ಬೇಯಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ಇದು ಗಟ್ಟಿ ಆದಮೇಲೆ ಇದಕ್ಕೆ ನಾನು ಜಜ್ಜಿ ಇಟ್ಟಿರುವಂಥ 1 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡೇನಿ. ಬೆಲ್ಲ ಚಲೋ ತಂಗ ಕರಗ್ತಪ್ಪ ಅಂತಂದ್ರೆ ನಮ್ಗೆ ಇಷ್ಟವಾಗಿದ್ದ ಡ್ರೈ ಫ್ರೂಟ್ಸ್ನ ತುಪ್ಪದೊಳಗೆ ಕರೆದು ಹಾಕೊಳ್ಳೋಣ. ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಬಿಡೋಣ. ಇದು 10 ನಿಮಿಷ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅವಾಗ ನಾವು ಹಾಲು ಹಾಕ್ಕೋಬೇಕಾಗುತ್ತೆ. ನಾವು ಆವಾಗಲೇ ಬೆಲ್ಲ ಹಾಕಿದಾಗ ಹಾಲು ಹಾಕ್ಕೊಂಡ್ರೆ ಹಾಲು ಒಡೆದು ಬಿಡ್ತೈತಿ. ಸೊ ನಾ ಆಮೇಲೆ ಹಾಲು ಹಾಕ್ಕೊಂಡು ಈ ಸೌತಿ ಬೀಜದ ಪಾಯಸನ ರೆಡಿ ಮಾಡ್ಕೊಂಡೇನಿ. ನೋಡಿರಿ ಫ್ರೆಂಡ್ಸ್.